ಈಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿವೃತ್ತ ಹಿರಿಯ ವಾಯುಸೇನಾಧಿಕಾರಿ ತ್ರಿಲೋಕ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಸರ್? ಫ್ಯಾಂಟಾಸ್ಟಿಕ್ ಮೇಡಮ್, ನೀವು ಹೇಳಬೇಕು. ಆಲ್ ರೈಟ್ ಸರ್, ಈಗ ಭಾಳ ಜನ ಕೇಳೋದು ನಮ್ಮ ಬೆಂಗಳೂರು ಸೇಫ್ ಅಲ್ವಾ, ನಾವು ದಕ್ಷಿಣ ಭಾರತದಲ್ಲಿ ಇದ್ದೀವಲ್ಲ, ನಮಗೂ ಅದಕ್ಕೂ ಏನು ತೊಂದರೆ ಇಲ್ವಲ್ಲ, ನಾವೇನು ಪಾಕಿಸ್ತಾನದ ಗಡಿನ ಶೇರ್ ಮಾಡ್ಕೊಳ್ಳಲ್ವಲ್ಲ, ನಾವೆಲ್ಲೋ ದಕ್ಷಿಣ ಭಾರತದಲ್ಲಿ ಇದ್ದೀವಿ, ಅದೆಲ್ಲೋ ಉತ್ತರ ಭಾರತದಲ್ಲಿ ಆಗುತ್ತೆ ಯುದ್ಧ, ನಾವ್ಯಾಕಪ್ಪ ಪ್ರಿಪೇರ್ ಆಗಬೇಕು, ನಮ್ಮ ಬೆಂಗಳೂರೇನು ವಾರ್ ಝೋನೆಲ್ಲ ಇದೆಯಾ, ಬಾರ್ಡ್ರ್ನಲ್ಲಿ ನಡೆಯುತ್ತೆ ಅನ್ನುವಂಥ ಅಭಿಪ್ರಾಯ ಇದೆ. ಸೊ ಬೆಂಗಳೂರು ಕೂಡ ಈ ವೈಟಲ್ ಏರಿಯಾ, ವೈಟಲ್ ಪಾಯಿಂಟಲ್ಲಿ ಬರುತ್ತಾ ಸರ್? ಮೇಡಮ್, ಬಿಕಾಸ್ ಇಟ್ ಇಸ್ ಸಿಲಿಕಾನ್ ಸಿಟಿ. ಇನ್ನೊಂದೇನಂದ್ರೆ ಇವಾಗ ನಮ್ಮಲ್ಲಿ ವಾಟ್ ಟು ಸೇ ದಟ್ ಜನರೇಷನ್ ಆಫ್ ರೆವಿನ್ಯೂ ಎಷ್ಟಿದೆ ಅಂದ್ರೆ ನಿಮಗೆ ಗೊತ್ತು. ವಾಟ್ ಇಸ್ ಬ್ಯಾಂಗ್ಳೂರ್ ಟುಡೇ ಅಲ್ವಾ, ವರ್ಲ್ಡ್ ವೈಡ್. ಡೆಫಿನೆಟ್ಲಿ ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ಅಂಡ್ ಇಫ್ ಯು ಡಿಸ್ಟ್ರಾಯ್ ಬ್ಯಾಂಗ್ಳೂರ್, ಶಾಲ್ ಐ ಕಂಟಿನ್ಯೂ? ಯಾ ಪ್ಲೀಸ್. ಡಿಸ್ಟ್ರಾಯ್ ಮಾಡಿದಾಗ ಏನಾಗುತ್ತೆ ನೀವೇ ಹೇಳಿ, ಎಲ್ಲಿ ಬರುತ್ತೆ? ಸಾರಿ ಸರ್, ನಿಮ್ಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಂಗಿದೆ, ನೀವು ಕಂಟಿನ್ಯೂ ಮಾಡಿ ಸರ್. ನೋ ಇಶ್ಯೂಸ್. ಇಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಗ್ರೀನ್ ಸಿಗ್ನಲ್ಗೆ. ಸೊ ಹಾಗಾಗಿ ದೇರ್ ಇಸ್ ನಥಿಂಗ್ ಲೈಕ್ ದಟ್. ವಾರ್ ಅಲ್ಲಿ ನಮಗೆ ವಾರ್ ಝೋನ್ ಅಲ್ಲ, ನಾವು ಸೇಫ್ ಆಗಿದ್ದೀವಿ ಅನ್ನೋದು ಅದು ಒಂಥರ ಏನು ಗೊತ್ತಾ, ಇಟ್ ಇಸ್ ನಾಟ್ ಅಟ್ ಆಲ್, ಇಟ್ಸ್ ಎ ಇಡಿಯಾಟಿಕ್ ಥಿಂಕಿಂಗ್. ಇವಾಗ ನಿಮ್ಗೆ ಬಾಂಬ್ ಏನು ವಯಾ ರೋಡ್ ಬರ್ತಾ ಇದೆಯಾ, ಮಿಸೈಲ್ ಏನು ವಯಾ ರೋಡ್ ಬರ್ತಾ ಇದೆಯಾ, ಅಲ್ಲೇ ಸ್ಟಾಪ್ ಮಾಡ್ಲಿಕ್ಕೆ? ಹೌದು ಅಲ್ವಾ? ಕರೆಕ್ಟ್. am I audible? Yes. ಮತ್ತೆ ಮೇಲಿಂದ ಬರೋದು, ಮೇಲೆ ಓಪನ್ ಕುಲ ಆಸ್ಮಾನ್, ಎಲ್ಲಿಂದಾದ್ರೂ ಏನಾದ್ರೂ ಬಂದು ಬಿಡಬಹುದು. ಕ್ಲಿಯರ್ ಆಗಿ ಮೇಡಮ್, ಶಾಹೀನ್ 3 ಬರ್ಬೋದಾ ಸರ್? ಖಂಡಾಂತರ ಕ್ಷಿಪಣಿ ಪಾಕಿಸ್ತಾನ. ಇಟ್ ಇಸ್ ಅಪ್ ಟು ದೆಮ್. ಅಲ್ಲಲ್ಲ, ಇಟ್ ಇಸ್ ಅಪ್ ಟು ದೆಮ್. ಅವ್ರನ್ನ ದಟ್ಸ್ ದ ಸೀಕ್ರೆಟ್ ಆಫ್ ದ ಡಿಫೆನ್ಸ್. ಇವಾಗ ರೇಂಜ್ ನೋಡ್ತಾರೆ, ಪ್ಲಸ್ ಡಿಸ್ಟೆನ್ಸ್ ನೋಡ್ತಾರೆ. ಅವ್ರಿಗೆ ಅದು ಆ ರೇಂಜ್ಗೆ, ಆ ಡಿಸ್ಟೆನ್ಸ್ಗೆ ಇದು ಮಾಡಿದ್ರೆ ಡೆಫಿನೆಟ್ಲಿ ವೈಟಲ್ ಇನ್ಸ್ಟಾಲೇಷನ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ನೋಡ್ತಾರೆ ಫಸ್ಟ್. ಹೌದಲ್ಲ? ಡೆಫಿನೆಟ್ಲಿ ಅದೇ ರೀತಿ ಅಲ್ಲೂ ಇದೆ. ನಮ್ಮಲ್ಲಿ ಯಾವುದೇ ಕಮ್ಮಿ ಇಲ್ಲ. ಅದು ಬೇರೆ ವಿಷಯ. ಇಫ್ ಇಟ್ ಇಸ್ ಎ ವಾರ್, it is going to be within 3 days we will finish it off, but that is not the criteria. It is not the, you should not, it is the last resort. It is just a terrorism has to be eradicated very simply with the friendly nations. ಹೋಗಿ ಅದು ಬಿಟ್ಟು ವಾರ ಆದ್ರೆ ನಮಗೂ ನೋಡಿ, what I mean to say is, ವಾರು ಕಾಲ್ ಮಾಡೋದು ಹೆಚ್ಚಲ್ಲ, ಅದರಿಂದ ಆಗೋ ಲಾಸ್ ಯಾರಿಗೆ? ನಮಗೆ ಜಾಸ್ತಿ ಆಗುತ್ತೆ. ನಾವು ಇವಾಗ ಎಕಾನಮಿ ತುಂಬಾ ಹೈ ಅಲ್ಲಿ ಇದೀವಿ, 4th ಪೊಸಿಷನ್ ಇದ್ದೀವಿ. ಅದರ್ ಪೀಪಲ್ ದೇ ಡೋಂಟ್ ವಾಂಟ್ ವಿ ಟು ಕಮ್ ಅಪ್ ಇನ್ ದ ಲೈಕ್ ಸೂಪರ್ ಪವರ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಜನಕ್ಕೆ. ಎಲ್ಲರೂ ಹೇಳ್ತಾರೆ ನಾನು ಸಾಥ್ ಕೊಡ್ತೀನಿ ಅಂತ. ಯಾರಿಗೂ ಇಷ್ಟ ಇಲ್ಲ. ಅಬ್ಸಲ್ಯೂಟ್ಲಿ. ಓಕೆ. ಸೊ ನಿಮ್ಮ ಪ್ರಕಾರ ಬೆಂಗಳೂರು ನೀವು ಸೇಫ್ ಅಂತ ಅನ್ಕೊಂಡ್ರೆ, ಎಕಾನಾಮಿಕಲಿ ಸ್ಟ್ರಾಂಗ್ ಇದೀವಿ, BAL, ಡಿಫೆನ್ಸ್, IT ಹಬ್ಬು, ಡಿಫೆನ್ಸ್ ಸೆಕ್ಟರ್ಸು, ಈ ಥರ ನಾವು ದೇಶದ ಅರ್ಥವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ರೆವಿನ್ಯೂ ಜನರೇಟ್ ಮಾಡುವಂತಹ 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇರುವಂಥವರು, ನಮ್ಮ ಎಕಾನಮಿಯನ್ನು ಅಲುಗಾಡಿಸೋದಕ್ಕೆ, ಅರ್ಥವ್ಯವಸ್ಥೆಯನ್ನು ಬುಡಮೇಲು ಮಾಡೋದಕ್ಕೆ ಯಾವುದೇ ಶತ್ರು ರಾಷ್ಟ್ರ ಆಗಲಿ ಕಾದು ಹೊಂಚಿ ಹಾಕಿ ನೋಡ್ತಾ ಇರುತ್ತೆ. ಹೀಗಾಗಿ ನಾವು ಸೇಫ್ ಆಗಿದ್ದೀವಿ, ನಾವೆಲ್ಲೋ ಕೆಳಗಡೆ ದಕ್ಷಿಣ ಭಾರತದಲ್ಲಿ ಇದ್ದೀವಿ ಅಂತ ಅನ್ಕೋಬೇಡಿ ಅನ್ನೋದು ತಮ್ಮ ಮಾತಿನ ಅರ್ಥ. ಸರ್, ನೀವು 1971 ವಾರ್ ನೋಡಿದ್ದೀರಾ ಅಥವಾ ನೀವು ಚಿಕ್ಕ ಹುಡುಗನ ಸಂದರ್ಭದಲ್ಲಿ? ನಾನು 1 year, I was 1 year during that time. ಇನ್ನೊಂದು, ನೀವು ಈಗ ಕೇಳಿದ್ರಲ್ಲ ಬೆಂಗಳೂರು ಸೇಫ್ ಅಲ್ಲ ಅಂತಲ್ಲಿ, ಇನ್ನೇನು ನೀವು ಇನ್ಸ್ಟಾಲೇಷನ್ಸ್ ತಗೊಳ್ಳಿ, DRDO, ಇಸ್ರೋ, HAL, BHEL, IASC ಎಷ್ಟಿದೆ ಮೇಡಮ್? ಮುಕ್ಕಾಲ್ವಾಸಿ ನಮ್ಮಲ್ಲೇ ಇದೆ, ಬೆಂಗಳೂರಲ್ಲಿ. ಅವುಗಳೆಲ್ಲ ಡಿಸ್ಟ್ರಾಯ್ ಮಾಡಿದ್ರೆ ಸಾಕಲ್ವಾ? ಏನಾದ್ರೆ 30, 20, 40, 50 ವರ್ಷ ಹಿಂದೆ ಕೊಟ್ಟೋಗ್ತೀವಿ ನಾವು. ನಮ್ಮ ಹತ್ರ ಟೆಕ್ನಾಲಜಿನೇ ಇರಲ್ಲ. ನಾವು ಯಾವುದೇ ಕಾರಣಕ್ಕೂ ಸೇಫ್ ಅಲ್ವೇ ಅಲ್ಲ. ಇಟ್ಸ್ ನಾಟ್ ಲೈಕ್ ನಾನು ಮತ್ತೆ ತ್ರಿಲೋಕ್ ಸರ್ ಸೇರ್ಕೊಂಡ್ಬಿಟ್ಟು ಎಲ್ಲ ಬೆಂಗಳೂರಿಗರನ್ನ ಎದುರಿಸ್ತಾ ಇಲ್ಲ. ಬಟ್ ನಾವು ಎಂತಹದ್ದೇ ಪರಿಸ್ಥಿತಿಯಲ್ಲೂ ಕೂಡ ಸರ್ವ ಸನ್ನದ್ಧರಾಗಿರಬೇಕು. ಈಗ ಯುದ್ಧದ ಪರಿಸ್ಥಿತಿ ಇಲ್ಲ. ಒಂದು ವೇಳೆ ಆದರೆ ಮೇಡಮ್, ಇವಾಗ ನೀವು ಒಂದು ಗೇಮ್ ಆಡ್ತೀರಾ, ಸೇ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡ್ತೀರಾ, ಅದರಲ್ಲಿ ಫಸ್ಟ್ ಬಾಲ್ ಟ್ರಯಲ್ಸ್ ಅಂತ ಆಗ್ತೀವಿ, ಕರೆಕ್ಟಾ? ಆಮೇಲೆ ಆಲ್ರಿಯಲ್ಸ್ ಆಡೋದು. ಟ್ರಯಲ್ಸ್ ಅಲ್ಲಿ ಏನಿರಬಹುದು, ಹೇಗಿದೆ ಏನ್ ಕತೆ, ಜಸ್ಟ್ ಟು ಚೆಕ್ ದ ಸಿಸ್ಟಮ್, ವ್ಯವಸ್ಥೆ ಹೇಗಿದೆ. ಈ ತರ ಏನಾದ್ರು ಆದ್ರೆ ನಾವು ಪ್ಯಾನಿಕ್ ಆಗ್ತೀವಾ
ಇಲ್ಲ ಬುದ್ಧಿ ಯೂಸ್ ಮಾಡಿ ನಾವು ಅದನ್ನ ಸಿ ಮ್ಯಾಕ್ಸಿಮಮ್ ಏನಕ್ಕೆ ಮಾಕ್ ಡ್ರಿಲ್ ಮಾಡೋದು ಅಂದ್ರೆ ನಿಮಗೆ ಕ್ಯಾಶುಯಾಲಿಟೀಸ್ ಕಡಿಮೆ ಮಾಡ್ಲಿಕ್ಕೋಸ್ಕರ. ಫೋರ್ಮೋಸ್ಟ್ ಥಿಂಗ್ ಅದೇ ನಮಗಿರೋದು. ಜನ ಸಾಯಬಾರ್ದು, ಹೇಗ್ ಸೇವ್ ಆಗಬೇಕು. ಇವಾಗ ಎಲ್ಲವೂ ಅದಕ್ಕೆ ಸಾಯ್ತೀವಿ ಇದಕ್ಕೆ ಸಾಯ್ತೀವಿ, ಬಿಲ್ಡಿಂಗ್ ಅಲ್ಲಿ ಸುತ್ತಕೊಳ್ತಾರೆ, ಬಿಲ್ಡಿಂಗ್ ಮೇಲೆ ಬಾಂಬ್ ಬಿದ್ದರೆ ಬಿಲ್ಡಿಂಗ್ ಜೊತೆನೆ ಹೋಗ್ಬಿಡ್ತೀವಿ. ಸೊ ಅಂತ ಅದ್ರಲ್ಲಿ ಸೇಫ್ ಪ್ಲೇಸ್ ಯಾವುದು? ಅಫ್ಕೋರ್ಸ್ ನಮ್ಮಲ್ಲಿ ಬಂಕರ್ಸ್ ಅದು ಇದು ಏನು ಇಲ್ಲ, ಅದು ಬೇರೆ ವಿಷಯ. ಬೇರೆ ಅವರು ಹಿಂದೆ ಹೇಳಿದಾಗೆ ವಾರ್ ಝೋನ್ ಯಾರೋ ನಮ್ಮ ಆಫೀಸಲ್ಲಿ ಕೇಳ್ತಾ ಇದ್ದೆ ಸರ್, ಅಯ್ಯೋ ನಮ್ಮ ಬಂಕರ್ ಇಲ್ಲ ಎಲ್ಲೋಗೋದು ಅಂತ. ಯಾಕೆ ಮೇಡಮ್, ಮನೆ ಹತ್ರ ಮೆಟ್ರೋ ಸ್ಟೇಷನ್ ಐತಲ್ಲ, ಹೋಗ್ಬಿಡಿ ಅಲ್ಲೇ ಅಂತಂದ್ರು. ಅದು ಇನ್ನೊಂದು ವಿಷಯ ಏನ್ ಗೊತ್ತಾ, ನಾವು ಎಷ್ಟು ಜಾಣರು ಅಂದ್ರೆ ನಮಗೆ ಬಾಂಬ್ ಹಾಕಿ ಸಾಯೋದೇ ಬೇಡ. ಆ ಬಂಕರ್ ಇದ್ರೆ ಬಂಕರ್ ಅಲ್ಲಿ ನುಗ್ತೀವಲ್ಲ, ನಾನ್ ಮುಂದೆ ನೀನ್ ಮುಂದೆ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗಿ ಅಲ್ಲೇ ಸತ್ತೋಗ್ತಾರೆ. ಬಾಂಬ್ ಬೇಡ. ಅದು ಕೂಡ ಈಗ ಸರ್, ಈಗ ತುರ್ತು ಸಂದರ್ಭದಲ್ಲಿ ಯಾವ ರೀತಿ ತಯಾರಿ ಆಗ್ಬೇಕು ಅನ್ನೋಂತ ಒಂದು ನಾನು ಲಿಸ್ಟ್ ಅನ್ನ ಓದ್ತಾ ಇರುವಂತ ಸಂದರ್ಭದಲ್ಲಿ, ಡೋಂಟ್ ರಶ್ ಅಂದ್ರೆ ನೀವು ನಗರವನ್ನ ಬಿಟ್ಟು ಹೋಗೋದಕ್ಕೆ ತಯಾರಾಗಿ ಕಾರ್ಗಳನ್ನ ತಗೊಂಡು ಟ್ರಾಫಿಕ್ ಜಾಮ್ ಆಗಿ ಕಾಲ್ ತುಳಿತ ಆಗಿ ಅವ್ರ ಬಾಂಬ್ ಹಾಕಕ್ಕಿಂತ ಮುಂಚೆ ಅದೆಲ್ಲ ಬೇಡ ಬಿಡಿ ಸರ್, ಜನ ಎದುರು ಬಿಡ್ತಾರೆ, ನಾವು ಸುಮ್ನೆ ಏನೋ ಮಾತಾಡ್ತೀವಿ ಸರ್. ಈಗ ಇದು ಸರ್, ಈಗ ಇದು ನಾನು ಭಾಳ ಕೇಳ್ತಾ ಇರೋದು NBC ಎನ್ವೈರ್ನ್ಮೆಂಟ್ ಇದೆ, ಥ್ರೆಟ್ ಇದೆ, ಲೈಕ್ ನ್ಯೂಕ್ಲಿಯರ್, ಬಯಾಲಜಿಕಲ್ ಆ್ಯಂಡ್ ಇನ್ನೊಂದು ಯಾವುದು NBC ಬಯಾಲಜಿಕಲ್, ನ್ಯೂಕ್ಲಿಯರ್ ಆ್ಯಂಡ್ ಕೆಮಿಕಲ್. ಸೊ ಈ ಥರದ ವಾರ್ ಆಧುನಿಕ ಯುಗದಲ್ಲಿ ಈ ಥರದ್ದೆಲ್ಲ ವಾರ್ ನಡೆಯುತ್ತೆ ಅಂತ. ದಟ್ಸ್ ಬಯೋವಾರ್. ಸೊ ಈ ಚೈನಾ ಮಾಡ್ತಾರೆ ಸರ್, ಕೊರೋನಾ ವೈರಸ್ ಬಿಟ್ಟು ಚೈನಾ ಬೇರೆ ನಾವು ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತೀವಿ ಅಂತ ಏನೋ ಹೇಳೈತಂತೆ. ಎರಡು ಕಿತಾಪತಿ, ದೊಡ್ಡ ಕಿತಾಪತಿ ಆಗುತ್ತಷ್ಟೇ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಕಣ್ಣಿಗೆ ಒಬ್ರು ಎನಿಮಿ ಕಾಳ್ತಾ ಇದಾರೆ, ವೈರಿ ಪಾಕಿಸ್ತಾನ ಅನ್ಬಿಟ್ಟು. ಆದರೆ ಬಿಹೈಂಡ್ ಪಾಕಿಸ್ತಾನ್ ಮೆನಿ ಪೀಪಲ್ ಆರ್ ದೇರ್, ಮೆನಿ ಕಂಟ್ರೀಸ್ ಆರ್ ದೇರ್ ವಿಚ್ ವಿ ಡೋಂಟ್ ವಾಂಟ್, ಮೀನ್ಸ್ ನಮ್ಮ ಕಂಟ್ರಿ ಮುಂದಕ್ಕೆ ಇರಬಾರ್ದು ಅಂದ್ಬಿಟ್ಟು ಏನ್ ಹೇಳೋದು, ಮಾಡಿ ನಾವಿದ್ದೀವಿ. ದೇ ಆರ್ ಆಲ್ ಸಿಂಪಥೈಸರ್ಸ್, ದೇ ಆರ್ ನಾಟ್ ಎಂಪಥೈಸರ್ಸ್. ದೇ ಜಸ್ಟ್ ವಾಂಟ್ ಟು ಸಿ ಇಂಡಿಯಾ ಶುಡ್ ಗೋ ಡೌನ್, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಸರ್, ಈಗ ಮಾಕ್ ಡ್ರಿಲ್ ಅಲ್ಲಿ ಒಬ್ಬ ಸಾರ್ವಜನಿಕಳಾಗಿ ನನ್ನ ಪಾತ್ರ ಏನಿರುತ್ತೆ ಸರ್? ಇದರಿಂದ ನಾವು ಯಾವ ರೀತಿಯಾದಂತಹ ಸಂದೇಶವನ್ನ ಸಾರ್ವಜನಿಕರು ನಮ್ಮ ಸೇನೆಗೆ ಕಳಿಸ್ತೀವಿ? ಸರಿ, ನಾನು ಹೇಳ್ತೀನಿ ನೋಡಿ, ಮಾಕ್ ಡ್ರಿಲ್ ಅನ್ನೋದು ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು, ಒಬ್ಬ ಗೈಡೋ ಯಾರೋ ಆ ಏರಿಯಾಗೋ ಆ ಸೆಕ್ಟರ್ ಡಿವೈಡ್ ಮಾಡಿ, ಈ ತರ ಆದ್ರೆ ಈ ತರ ಆದ್ರೆ ಈ ತರ ಚೆಕ್ ಪೋಸ್ಟ್ಗಳು, ಅದಾದ ನಂತರ ಮೆಡಿಕಲ್ ಎಮರ್ಜೆನ್ಸೀಸ್ ಹೇಗೆ ಕ್ಯಾಟರ್ ಮಾಡಬೇಕು ಅವೆಲ್ಲ ಮೊದಲೇ ತಿಳಿಸ್ಬೇಕು. ಯಾಕೆಂತ ಹೇಳಿದ್ರೆ ನಾವೇನಾಗುತ್ತೆ, ಎಮರ್ಜೆನ್ಸಿಲಿ ಏನಾಗುತ್ತೆ, ಪ್ಯಾನಿಕ್ ಆಗ್ಬಿಡ್ತಾರೆ ಎಲ್ಲರೂ. ನೀನು ತಗೋ, ನೀನು ಅದಾಗಬಾರ್ದು. ಒನ್ ವೇ ಇಟ್ ಶುಡ್ ಬಿ ಅನ್ ಆರ್ಗನೈಸ್ಡ್ ವೇ ಆಫ್ ಇವಾಕ್ಯುವೇಷನ್ ಟು ಸೇವ್ ದ ಲೈಫ್ಸ್. ಅದು ಇಂಪಾರ್ಟೆಂಟ್. ಪ್ಲಸ್ ಇನ್ನೊಂದೇನು ಅಂದ್ರೆ, ನಮಗೆ ಹಾಗೆ ಹೇಳಿದಾಗೆ ಅವ್ರಿಗೆ ಹೇಳಿದಾಗೆ ಬಂಕರ್ಗಳಿಲ್ಲ, ಆದ್ರಿಂದ ರಶ್. ಇವಾಗ ಎಲ್ಲರೂ ಏನು ಗೊತ್ತಾ, ಅಯ್ಯೋ ಅವ್ರು ಇದಾಯ್ತು ನಾನು ಹೋಗ್ತೀನಿ ಮುಂದೊಂದೆಲ್ಲ ಮುಂದೋಗೋ ಗಿರಾಕಿಗಳೇ ಜಾಸ್ತಿ ಆಗ್ಬಿಡ್ತಾರೆ. ಹಾಗಿರಬಾರ್ದು. ಓಕೆ, ನೀನು ಹೋಗ್ತೇನೆ, ನೀವು ಹೋಗಿ, 4 ಜನ 5 ಜನ ಎಷ್ಟು ಬೇಕೋ ಅಷ್ಟೇ. ಆ ಅತಿಮಿತಿ ಇರಬೇಕು. ಆವಾಗ ಏನಾಗುತ್ತೆ, ಪ್ಯಾನಿಕ್ ಕ್ರಿಯೇಟ್ ಆಗಲ್ಲ, ಎಲ್ಲವನ್ನೂ ನಾವು ಶುಭ್ರವಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದಲ್ವಾ? ಕರೆಕ್ಟ್ ಸರ್. ತ್ರಿಲಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಮೈ ಪ್ಲೆಜರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ರೈಟ್, ಓಕೆ. ಈಗ ಈ ಮಾಕ್ ಡ್ರಿಲ್ಗೆ ಜಾಸ್ತಿ ವಿಶೇಷ ಅರ್ಥ ಏನಿಲ್ಲ, ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಹೆಂಗೆ ಅಂದ್ರೆ, ಈಗ ಸಾಮಾನ್ಯ ಪ್ರಕ್ರಿಯೆ ದಿನಪ್ರತಿ ಶಶಾಂಕ್ ಅವರು ಒಂದು 1971 ಇದ್ದಾಗ ನೀವು ಹುಟ್ಟಿರ್ಲಿಲ್ಲ ನಿಜ. ಆಗ ದೇಶದಲ್ಲಿ ಯುದ್ಧ ಪರಿಸ್ಥಿತಿ, ಇಡೀ ದೇಶದಲ್ಲಿ ಆ ಮಾಕ್ ಡ್ರಿಲ್ ಒಂದಾಗಿತ್ತು. ಕೊನೆ ಬಾರಿ 1990ನಲ್ಲಿ ಕಾರ್ಗಿಲ್ 1990 ಆಯ್ತಲ್ಲ, ಅವಾಗ ಮಾಕ್ ಡ್ರಿಲ್ ಆಗಿತ್ತು. ಕೇವಲ ಜಮ್ಮು ಕಾಶ್ಮೀರಕ್ಕೆ ಸೀಮಿತವಾಗಿ ಮಾತ್ರ ಆಗಿತ್ತು. ಇದೇನೆಂದರೆ, ನಾವು ಎಷ್ಟು ಸನ್ನದ್ಧರಾಗಿದ್ದೀವಿ, ಇಲ್ಲಿ ನಾಗರಿಕ ಸುರಕ್ಷತೆಗೆ ಏನೇನು ಕ್ರಮಗಳನ್ನ ಜರುಗಿಸ್ಬೋದು, ಎಲ್ಲ ಥರದ ಡಿಪಾರ್ಟ್ಮೆಂಟ್ಗಳು ಒಂದಾಗಿ, ಅದು CRPF ಆಗ್ಬೋದು, ಇವನ್ ನಮ್ಮ ಸ್ಟೇಟ್ ಪೊಲೀಸ್ ಆಗಬಹುದು, ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆಗಬಹುದು, ಬೇರೆ ಬೇರೆ ಎಲ್ಲ ವಿಭಾಗಗಳು ಸೇರಿಕೊಂಡು ಒಟ್ಟಾಗಿ ಆರ್ಗನೈಸ್ಡ್ ಯಾವ ರೀತಿಯಾಗಿ ಎವಾಕ್ಯುಯೇಷನ್ಗೆ, ಸಂರಕ್ಷಣೆಗೆ, ಗಾಯಾಳುಗಳು ಸಾಗಣೆಗೆ ಏನೇನು ಮಾಡಬಹುದು, ಅದಕ್ಕೆ ಮಾತ್ರ ಮಾಕ್ ಡ್ರಿಲ್. ಇಲ್ಲಿ ನಮಗೆ ಯುದ್ಧದ ಕಾರ್ಮೋಡ ಇದೆ, ಏನೋ ಯುದ್ಧ ಆಗಿಬಿಡುತ್ತೆ, ಆ ರೀತಿ ಅಂತೇನಿಲ್ಲ. ಇದು ಒಂದು ಪ್ರಿಪರೇಷನ್ನು. ನಮ್ಮಲ್ಲಿ ನಾವು ಹೆಂಗೆ ಸನ್ನದ್ಧರಾಗಿದ್ದೀವಿ ಅಂತ ತಿಳ್ಕೊಳ್ಳೋಕೆ ಅಷ್ಟೇ. ಅದು ಕೇವಲ 3 ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತಾ ಇರೋದಿಲ್ಲ, 20-30 ಜಿಲ್ಲೆಯಲ್ಲೂ ಏನು ಮಾಡ್ತಾ ಇಲ್ಲ. ಒಂದು. ಎರಡನೇದು, ಯಾವುದೇ ಯುದ್ಧ ಸಂದರ್ಭ ಬಂದರೂ ಕೂಡ ಯಾವುದೇ ದೇಶಕ್ಕಾಗಲಿ ಒಂದು ದಿ ಆರ್ಟ್ ಆಫ್ ವಾರ್ ಅಂತ ಒಂದು ಬುಕ್ ಇದೆ, ಸನ್ ಝೂ ಅಂತ ಒಬ್ಬರು ಅದಕ್ಕೆ ಲೇಖಕರು, ಜಪಾನ್. ಅಲ್ಲಿ ಏನು ಹೇಳ್ತಾರೆ ಅಂದರೆ ಗೊತ್ತಾ, ಪ್ರಥಮ ಆಯುಧ
ರಾಜತಾಂತ್ರಿಕ ನೀತಿ. ಪ್ರಥಮ ಆಯುಧ ಯಾವುದೇ ದೇಶಕ್ಕಾಗಲಿ. ಈ ನಮ್ಮಲ್ಲೂ ಕೂಡ ಈಗ ರಾಜತಾಂತ್ರಿಕ ನೀತಿಗಳನ್ನ ಉಪಯೋಗಿಸಿದ್ದಾರೆ, ನಮ್ಮಲ್ಲಿ ಆಲ್ರೆಡಿ ಉಪಯೋಗಿಸಿದ್ದಾರೆ. ಪಾಕಿಸ್ತಾನಿ ಡಿಪ್ಲೊಮ್ಯಾಟ್ಸ್ನ ಎಕ್ಸ್ಪೆಲ್ ಮಾಡಿದ್ದಾರೆ, ಅಲ್ಲಿನ ಜನಗಳ ವೀಸಾನ ರದ್ದು ಮಾಡಿದ್ದಾರೆ, ನೀರಿನ ನಾವು ಟಿ ಇತ್ತಲ್ಲ ಅದನ್ನು ರದ್ದು ಮಾಡಿದ್ದಾರೆ. ಇವೆಲ್ಲ ಅದೇ ರಾಜತಾಂತ್ರಿಕ ನೀತಿ. ಅದರ ಜೊತೆಗೆ ಏನು ಮಾಡಬೇಕು ಅಂದರೆ, ಪಾಕಿಸ್ತಾನಕ್ಕೆ ಯಾರ್ಯಾರು ಏಡ್ ಮಾಡ್ತಾರೆ, ಈಗ ಚೈನಾ ಕೊಡುತ್ತೆ, ಟರ್ಕಿ ಕೊಡುತ್ತೆ ಅಂತ ಹೇಳ್ತಾರೆ, ನಾವು ಅಮೆರಿಕ ಸಪೋರ್ಟ್ ಮಾಡೋದು ನಿಲ್ಲಿಸಬೇಕು, ರಷ್ಯಾ ಸಪೋರ್ಟ್ ಮಾಡೋದು ನಿಲ್ಲಿಸಬೇಕು. ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಬೆಂಬಲ ಅಂದರೆ ಅಮೆರಿಕ ಮತ್ತು ರಷ್ಯಾ. ಆರ್ಥಿಕವಾಗಿ ಆಗ್ಬೋದು, ಅಥವಾ ಯುದ್ಧ ವಿಮಾನಗಳು ಕೂಡ ಆಗ್ಬೋದು, ಕ್ಷಿಪಣಿ ಕೂಡ ಆಗ್ಬೋದು, ಬೇರೆ ಎಲ್ಲ ರೀತಿಯಾಗಿ ವೆಪನ್ಸ್ ಕೊಡುವಂಥದ್ದು ಅವೆರಡೇ ಕಂಟ್ರೀಸು. ಅದನ್ನು ನಾವು ಹೆಂಗೆ ಕಡಿವಾಣ ಹಾಕ್ತೀವಿ, ಅದು ಕೂಡ ಅಗತ್ಯ ಇದೆ. ಇಂಥದ್ದು ರಾಜತಾಂತ್ರಿಕ ನೀತಿನಲ್ಲಿ ಮಾಡಬೇಕಾದ ಕೆಲಸವನ್ನು ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಮಾಡ್ತಾ ಇದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಿದೆ. ಅದು ಹೇಗೆ ನೋಡಿ, ಪಾಕಿಸ್ತಾನ ಜೊತೆಗೆ ನಾವು ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ರಷ್ಯಾ, ನಮ್ಮ ಏನು ಗಡಿ ಭಾಗದಲ್ಲಿರ್ತಕ್ಕಂಥ ದೇಶಗಳ ಜೊತೆಗೆ ನಮಗಿಂತ ಹೆಚ್ಚಾಗಿ ಚೈನಾ ಅವ್ರ ಜೊತೆ ಸಂಬಂಧ ಚೆನ್ನಾಗಿದೆ. ನೇಪಾಳಕ್ಕೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಬಾಂಗ್ಲಾದೇಶಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ಪಾಕಿಸ್ತಾನಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಮಾರಿಷಸ್, ಈವನ್ ಇನ್ಕ್ಲೂಡಿಂಗ್ ಮಾರಿಷಸ್, ನಮಗಿಂತ ಜಾಸ್ತಿ ನ್ಯಾಚುರಲ್ ಅಲೈನ್ಸ್ ಆಗಿಬಿಟ್ಟಿದೆ ಚೈನಾ. ಅದನ್ನು ನಾವು ಯಾವ ರೀತಿಯಲ್ಲಿ ನಾವು ಮುಂಚೆಯಿಂದ ಯಾವ ರೀತಿ ಇದ್ದೀವಿ ಆ ಸ್ನೇಹವನ್ನು ಉಳಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಯುದ್ಧ ಅನ್ನೋದಾದಾಗ, ಅಕಸ್ಮಾತ್ ಯುದ್ಧ ಆಗೋದಿಲ್ಲ ನಮ್ಮ ಪ್ರಕಾರ, ಯುದ್ಧ ಅನ್ನೋದು ಆಗೇ ಆಯಿತು ಅಂದಾಗ ನಾವು ಪಾಕಿಸ್ತಾನವನ್ನು ಮೆಟ್ಟಿದ್ದೇ ನಿಲ್ತೀವಿ. ಯಾಕಂದರೆ ಕಳೆದ 4 ಯುದ್ಧಗಳಿದ್ದಾವಲ್ಲ, 1947 ಹಿಡಿದು ಕಾರ್ಗಿಲ್ವರೆಗೂ 4 ಯುದ್ಧದಲ್ಲಿ ಅವ್ರು ಸೋತಿದ್ದಾರೆ. ಅದಕ್ಕೆ ಈಗ ಪ್ರಾಕ್ಸಿ ವಾರ್ಗೆ ಬಂದಿರತಕ್ಕಂಥದ್ದು. ಈ ಪ್ರಾಕ್ಸಿ ವಾರ್ನ ನಾವು ಗೆಲ್ಲಬೇಕಾದ್ರೆ ಹೆಂಗೆ, ಟೆರರಿಸಮ್ನ ನಿರ್ಮೂಲನೆ ಮಾಡಬೇಕಾದ್ರೆ ಹೆಂಗೆ, ಯುದ್ಧ ಮಾಡಿ ನಿರ್ಮೂಲನೆ ಮಾಡ್ತೀವಿ ಅನ್ನೋದು ಅವ್ರು ನಿಮ್ಗೆ ಗೊತ್ತಾದರೆ. ಈಗ ಸರ್ಜಿಕಲ್ ಸ್ಟ್ರೈಕ್ ಯಾಕೆ ಮಾಡ್ತಾರೆ, ಅಲ್ಲಿ ಅವ್ರದ್ದು ಕ್ಯಾಂಪ್ ನಡೀತಾ ಇದೆ ಅಂತ ಗೊತ್ತಾದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಬಟ್ ಇದು ಎಲ್ಲಿದ್ದಾರೆ ಇವರು? ಅವಾಗ ಪಾಕಿಸ್ತಾನನೇ ಸ್ಪಾನ್ಸರ್ ಮಾಡ್ತಾ ಇದೆ, ಗೌರ್ಮೆಂಟೇ ಸ್ಪಾನ್ಸರ್ ಮಾಡ್ತಾ ಇದ್ದಾಗ ಗೌರ್ಮೆಂಟ್ನ ಕಟ್ಟಿ ಹಾಕೋ ಕೆಲಸವನ್ನು ವಿದೇಶಾಂಗ ನೀತಿ ಮುಖಾಂತರ ಮಾಡಬೇಕಾಗುತ್ತೆ. ಆಲ್ ರೈಟ್, ಓಕೆ ಸರ್. ಯದುಕುಮಾರ್ ಸರ್, ನಾಳೆ ಇಲ್ಲೇ ನಮ್ಮ ಮಲ್ಲೇಶ್ವರಮಲ್ಲೇ ನಡೆಯುತ್ತೆ, ನಮ್ಮ ಆಫೀಸಿಂದ ಒಂದು 100 ಮೀಟ್ರು ಇಲ್ಲ, ಇಲ್ಲೇ ನಡೆಯುತ್ತೆ ಅಂತೆ. ನೀವು ಭಾಗವಹಿಸ್ತಾ ಇದ್ದೀರಾ? ನಿಮ್ಮ ಆಫೀಸ್ ಇಲ್ಲೇ ಇದೆ? ಹೌದು ಮೇಡಮ್, ಭಾಗವಹಿಸ್ತೀವಿ ಡೆಫಿನೆಟ್ ಆಗುತ್ತೆ. ಇವಾಗ ಈ ಸ್ಥಿತಿಯಲ್ಲಿ ಇರಬೇಕಾದಾಗ ಪಬ್ಲಿಕ್ ಅವೇರ್ನೆಸ್ ಒಂದು ಇಂಪಾರ್ಟೆಂಟ್. ಆಸ್ ಎ ಪಬ್ಲಿಕ್, ಆಸ್ ಎ ಸಿಟಿಸನ್ಸ್, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಈ ಥರ ಡಿಸ್ಟ್ರೆಸ್ ಸಿಚುವೇಶನ್ಸ್ನಲ್ಲಿ ಏನಿದೆ ಅನ್ನೋದು ಇರುತ್ತೆ. ಅದ್ರ ಜೊತೆಗೆ ಕೆಲವು ಸತಿ ಈ ರೂಮರ್ ಮಾಂಗರಿಂಗ್ ಇರುತ್ತಲ್ಲ ಮೇಡಮ್, ಅಲ್ಲೇನೋ ಆಯ್ತು ಇಲ್ಲೇನೋ ಆಯ್ತು ಆ ತರದಂತ ಇದನ್ನು ಯಾವ ರೀತಿ ಅದನ್ನ ಟಾರ್ಗೆಟ್ ಸಮಯದಲ್ಲಿ ತಪ್ಪು ಮಾಹಿತಿ ಬೇಗ ಹರಡುತ್ತೆ, ಅದರಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ. ಇದು AI ಜಮಾನ ಆದ್ದರಿಂದ ಏನು ಬೇಕಾದರೂ ಮಾಡಬಹುದು. ಆಮೇಲೆ ನಿಮಗೆ ಮೊಬೈಲ್ ತೆಗೆದ್ರೆ ಸಾಕು, ನಿಮಗೆ ಬಹಳಷ್ಟು ಚಾನೆಲ್ಗಳು ಲಭ್ಯ ಇದಾವೆ. ನಾನು ಹೇಳೋದು ತಪ್ಪು ಮಾಹಿತಿ ಕೊಡ್ತಾರೆ ಅಂತ ಅಲ್ಲ. ಟು ಡಿಫೀಟ್ ದಟ್ ರೂಮರ್ ಮಾಂಗರಿಂಗ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ ಪಬ್ಲಿಕ್ ನಲ್ಲಿ ಅಂದಾಗ ಯಾವ ವಾಟ್ ಇಸ್ ದ ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟೀಸ್ ವೆನ್ ದ ವಾರ್ ಬ್ರೋಕ್ಸ್ ಔಟ್ಸ್ ಅಂದಾಗ ವಾಟ್ ಆಸ್ ಡೂಸ್ ಅಂಡ್ ಡೋಂಟ್ ಡೂಸ್ ಅನ್ನೋದನ್ನ ಇರುತ್ತೆ. ಅದನ್ನ ಡೆಫಿನೆಟ್ ಆಗಿ ಎಲ್ಲ ನಾಗರಿಕರು ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ನಾವು ಅದನ್ನ ಸಣ್ಣ ಪ್ರಮಾಣದಲ್ಲಿ ನಾವು ಅದನ್ನ ಪ್ರಿಪೇರ್ಡ್ನೆಸ್ ಅಂತ ತಿಳ್ಕೊಂತೀವಿ. ವಾಟ್ ವಿಲ್ ಬಿ ದ ಪ್ರಿಪೇರ್ಡ್ನೆಸ್ ಇನ್ ದ ವಾರ್ ಫ್ರಂಟ್, ಇಟ್ ವಿಲ್ ಬಿ ದ 100 times ಬಿಗರ್ ಅನ್ನೋದು. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ಇಟ್ ಈಸ್ ಅವರ್ ಡ್ಯೂಟಿ ಟು ಬಿ ಅವೇರ್ನೆಸ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್ ದ ಫ್ರಂಟ್. ಅದಲ್ಲಿ ಇನ್ಸೈಡ್ ಏನಿರುತ್ತೆ, ನಾವು ಯಾವುದೇ ಆದಂಥ ಮಾಹಿತಿ ತಪ್ಪು ಮಾಹಿತಿಗಳನ್ನು ಹರಡಬಾರ್ದು, ಹೇಳಬಾರ್ದು. ವಾಟ್ ಈಸ್ ದ ಅಫಿಷಿಯಲ್ ಏನು ನ್ಯೂಸ್ ಬರುತ್ತೆ ಅನ್ನೋದಿರುತ್ತೆ, ಆರ್ಮಿ ಇದಿರುತ್ತೆ, ದಟ್ ವಾಸ್ ದ ಅಫಿಷಿಯಲ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಈ ಥರ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದನ್ನು ಹೇಳುವಂಥ ಗೈಡ್ಸ್ ಇರ್ತಾರೆ. ವಿಲ್ ಫಾಲೋ ವಾಟ್ ದ ಗೈಡ್, ಯಾರನ್ನ ಸಿವಿಲ್ ಡಿಫೆನ್ಸ್ ಯಾರು ಅವ್ರು ಇರ್ತಾರೋ ಆ ಗೈಡ್ನೆಸ್ನ ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನ ಹೇಳಬೇಕಾಗುತ್ತೆ ಮೇಡಮ್. ಸರ್, ಇಂತಹ ಮಾಕ್ ಡ್ರಿಲ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾರು ದೇಶದ ಪ್ರಧಾನಿಗಳನ್ನು ಮತ್ತು ವ್ಯವಸ್ಥೆಯನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರ್ದಾ? ಮೇಡಮ್, ನಾ ಆಗಲೇ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ, ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ಲರಿಗೂ ಇದೆ ಮೇಡಮ್. ಆದರೆ ಅದಕ್ಕೊಂದು ಸಮಯ ಸಂದರ್ಭ ಅನ್ನೋದು ಇರುತ್ತಲ್ಲ ಮೇಡಮ್, ಅದರಲ್ಲಿ ಸಮಯ ಸಂದರ್ಭ. ಆ್ಯಂಡ್ ಇಫ್ ಈಸ್ ಅ ಪ್ರೈಮ್ ಮಿನಿಸ್ಟರ್ ಆರ್ ಹೂ ದ ಮಿನಿಸ್ಟರ್ ಈಸ್ ರೆಸ್ಪಾನ್ಸಿಬಲ್, ಅಕೌಂಟಬಲ್ ಇನ್ ದ ಲೋಕಸಭೆಯಲ್ಲಿ ಕೊಡ್ಲೇಬೇಕು, ಬಂದೇ ಬರುತ್ತಲ್ವ ಪ್ರಶ್ನೆ, ಬಂದೇ ಬರುತ್ತಲ್ವಾ? ಯಾವಾಗ ಸರ್? ಬರೋದೇ ಇಲ್ವಾ ಮೇಡಮ್? ಹಾಗಾದ್ರೆ ಮಾನ್ಸೂನ್ ಸೆಷನ್ಸ್ ಅನ್ನೋದಿರುತ್ತೆ, ಬೇರೆ ಬೇರೆ ಸೆಷನ್ಸ್ ಇರುತ್ತೆ. ಆ ತರ ನಾನು ಹೇಳ್ತಾ ಇರುವಂತದ್ದು, ಹಂಗೆ ಬರೋದೇ ಇಲ್ವಾ? ಹಂಗಂದ್ರೆ ಪ್ರಶ್ನೆ ಬರೋದೇ ಇಲ್ವಾ? ಉತ್ತರ ವಾಟ್ ಈಸ್ ಗೋಯಿಂಗ್ ಆ ಒಂದು ಇದ್ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೇಳುವಂತದ್ದನ್ನ ಇಟ್ ವಿಲ್ ಗೋ ಆನ್ ದ ಅಫಿಷಿಯಲ್ ರೆಕಾರ್ಡ್ಸ್ ಅಲ್ವಾ ಮೇಡಮ್? ನಾವು ಇವತ್ತು ಏನ್ ಮಾತಾಡ್ತೀವಿ, ಹಿಂದೆ ಏನಾಯ್ತು, ದೋಸ್ ಆರ್ ಆಲ್ ದ ಅಫಿಷಿಯಲ್ ರೆಕಾರ್ಡ್ಸ್ ಅಲ್ವಾ ಮಾತಾಡ್ತಾ ಇರುವಂತದ್ದು? ಮಾನ್ಸೂನ್ ಸೆಷನ್ ಅಲ್ಲಿ ಉತ್ತರ ಕೊಡ್ತಾರೆ ಮೇಡಮ್. ಏನಂತ ಉತ್ತರ ಕೊಡಬೇಕಾಗುತ್ತೆ ಮೇಡಮ್? ಹಾಗಾದ್ರೆ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ಎಲ್ಲ ಪ್ರತಿಯೊಂದನ್ನು ಚರ್ಚೆ ಮಾಡ್ಕೊಂಡು ಕುತ್ಕೊಂಡು ವೈರಿ ದೇಶಕ್ಕೋಸ್ಕರ ಇನ್ಫಾರ್ಮೇಶನ್ಸ್ ಕೊಡುವಂತದ್ದನ್ನ ನೀವು ಹೇಳ್ತಾ ಇದ್ದೀರಾ ಮೇಡಮ್? ಅದಲ್ಲಿ ಸರ್, ಮೊದಲು ಇಂತಹ ಅಟ್ಯಾಕ್ಗಳು ಆದಾಗ ಪ್ರಶ್ನೆ ಕೇಳಲಾಗ್ತಾ ಇತ್ತು, ಸೆಷನ್ ಯಾವಾಗ ಕರೀತೀರಿ ಅಂತ ಕೇಳ್ತಾ ಇದ್ರು, ಮತ್ತೆ ಸೆಷನ್ ಅಲ್ಲಿ ನೀವು ಯಾಕೆ ಡಿಸ್ಕಷನ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಬಹಳ ಜನ ಕೇಳಿದ್ದಾರೆ, ಮೋದಿಯವರು ಕೇಳಿದ್ದಾರೆ, ಮುರಳಿ ಮನೋಹರ್ ಜೋಶಿ ಅವರು ಕೇಳಿದ್ದಾರೆ, ಈ ಥರ ಭಾಳಷ್ಟು ಜನ ಕೇಳಿದ್ದಾರೆ. ಆವಾಗ ಅದು ಸರಿಯಾದ ಪ್ರಶ್ನೆ ಆಗಿತ್ತು. ಆದರೆ ಈಗ ವಿಶೇಷ ಅಧಿವೇಶನ ಕರೀರಿ ಅಂತಂದರೆ ಅದು ಸರಿಯಾದ ಪ್ರಶ್ನೆ ಅಲ್ಲ.
ಅದು ಒಂದು ರೀತಿ ಟೆರರಿಸಮ್ಗೆ ಸಪೋರ್ಟ್ ಮಾಡಿದಂತಹ ಪ್ರಶ್ನೆ ಆಗುತ್ತೆ. ಮೇಡಮ್ ಈಗ ಯುದ್ಧದ ಕಾರ್ಮೋಡಗಳು ಇರ್ಬೇಕು ದೇಶದ ಮೇಲೆ ಇರ್ಬೇಕಾದಾಗ ಅದು ಸರಿ ಇಲ್ಲ ಮೇಡಮ್. ಅದರಲ್ಲಿ ಯಾಕೆ ಮೇಡಮ್ ಹಾಗಾದ್ರೆ ವಾಟ್ ಎವರ್ ಇಟ್ ಇಸ್ ಯಾವ್ದಾದ್ರು ಆ ತರ ಮುಂಬೈ ಅಟ್ಯಾಕ್ಸ್ ಆಗ್ಬೇಕಾದಾಗ ಇಮಿಡಿಯೇಟ್ ಆಗಿ ಆ ತರ ಕರೆದು ಬಿಟ್ಟಿದ್ರಾ? ಮುಂಬೈ ಅಟ್ಯಾಕ್ಸ್ ಆಗಿದ ತಕ್ಷಣ ಕರೆದು ಬಿಟ್ಟಿದ್ರಾ? ಮೋದಿ ಅವಾಗ್ಲೇ ಅವರು ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟಿದ್ರು ಮೇಡಮ್. ನೀವು ಇಂಟೆಲಿಜೆನ್ಸಿ ಫೇಲಿಯರ್ ಅಂತ ತಗೊಂತಿರಲ್ಲ, ವಿ ಕ್ಯಾನ್ ಟೇಕ್ ಇಟ್ ಫ್ರಮ್ 1947 ಮೇಡಮ್. ಇಂಟೆಲಿಜೆನ್ಸಿ ಫೇಲಿಯರ್ ಏನು ಅಂತ ಗುಜರಾತ್ ಇಂದ ಬಸ್ ಹತ್ತಿ ಡೈರೆಕ್ಟ್ ಮುಂಬೈಗೆ ಬಂದ್ರು, ಅಲ್ಲಿಂತೂ ಪ್ರೆಸ್ ಮೀಟ್ ಮಾಡಿದ್ರು, ಟೀಕೆ ಮಾಡಿದ್ರು. ಯಾರ್ಯಾರು ಅವತ್ತು ಹುತಾತ್ಮರಾದ್ರು ಕರ್ಕರೆ ಅವರೆಲ್ಲರ ಮನೆಗೂ ಭೇಟಿ ಕೊಟ್ರು, ಅಲ್ಲೆಲ್ಲ ಸಾಂತ್ವನ ಹೇಳಿದ್ರು, ಫ್ಯಾಮಿಲಿ ಜೊತೆ ನಾವಿದೀವಿ ಅಂತ. ಮೋದಿ ಅವರು ಅಷ್ಟೇ ಸೌದಿ ಅರೇಬಿಯಾದಿಂದ ಅವರ ಒಂದು ಯಾತ್ರೆನ ಮೊಟಕುಗೊಳಿಸಿ ಬಂದು ಏರ್ಪೋರ್ಟ್ ಅಲ್ಲಿ ಬಂದು ಏರ್ಪೋರ್ಟ್ ಅಲ್ಲಿ ಮಾತಾಡಿದ್ರು, ಏರ್ಪೋರ್ಟ್ ಅಲ್ಲಿ ಸಭೆ ತಗೊಂಡ್ರು ಮೋದಿ ಅವರು. ಏರ್ಪೋರ್ಟ್ ಅಲ್ಲಿ ಮೋದಿ ಅವರು ಸಭೆ ತಗೊಂಡ್ರು ಮೇಡಮ್. ದಮ್ಮು ತಾಕತ್ತು ಇಲ್ಲ ಸರ್, ಯಾಕಂದ್ರೆ ಮೇಡಮ್ ದಮ್ಮು ತಾಕತ್ತು ಇರೋದಕ್ಕೆ ಉರಿ ಅಟ್ಯಾಕ್ ಮಾಡಿದಂತದ್ದು, ದಮ್ಮು ತಾಕತ್ ಇರೋದಕ್ಕೆ ಪುಲ್ವಾಮಾಗೆ ಬಾಲಾಕೋಟ್ ಸ್ಟ್ರೈಕ್ ಕೊಟ್ಟಿದಂತದ್ದು. ಕಾಂಗ್ರೆಸ್ಗೆ ದಮ್ಮು ತಾಕತ್ತಿದ್ಕೆ 2004ರಿಂದ 2014ವರೆಗೂ 100 ಬಾಂಬ್ ಬ್ಲಾಸ್ಟ್ ಮಾಡಿದಂತದ್ದು ಅವ್ರದ್ದು, ಅವ್ರು ಹೇಳಿದಂತದ್ದು. ಅವತ್ತು ಸೈನ್ಯ ಬಂದ್ಬಿಟ್ಟು ಮನಮೋಹನ್ ಸಿಂಗ್ ಅವ್ರನ್ನ ಕೇಳ್ತು, ವಿ ಆರ್ ರೆಡಿ, ವಿ ವಾಂಟ್ ಟು ರಿಟಾಲಿಯೇಟ್ ಅಂತ ಹೇಳಿದಾಗ ದೇ ವಾಸ್ ನೋ ರೆಸ್ಪಾನ್ಸ್. ಅದೇ ಮನಮೋಹನ್ ಸಿಂಗ್ ಹೋಗ್ಬಿಟ್ಟು ಕೇಳ್ತಾರೆ, ಅದೇ ಮನಮೋಹನ್ ಸಿಂಗ್ ಹೋಗಿ ಕೇಳ್ತಾರೆ, ವಿ ಆರ್ ನಾಟ್ ಮನಮೋಹನ್ ಸಿಂಗ್, ದಿಸ್ ಇಸ್ ಮೋದಿ ಎರಾ. ನಟರಾಜ್ ಗೌಡ್ರೆ, ಮನಮೋಹನ್ ಸಿಂಗ್ ಎರಾ ಅಲ್ಲ ಇದು, ದಿಸ್ ಇಸ್ ಮೋದಿ ಎರಾ. We will give the fitting replies. We have given the fitting replies 2 times and we will give the fitting replies again. ಆಯ್ತಾಯ್ತು ಯದುರಾಜ್ ಅವರೇ, ಯದುಕುಮಾರ್ ಅವರೇ, ಕಾರ್ಗಿಲ್ ನಂತರ ದೊಡ್ಡ ಯುದ್ಧ ನಡೆದಿಲ್ಲ, ಹಾಗಂತ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಗಲ್ವಾನ್ ಆದಾಗ 2 ಸೇನೆ ಮುಖಾಮುಖಿಯಾದವು, ಯುದ್ಧ ಆಯ್ತಾ? ಆಗಲಿಲ್ಲ. ಡೋಕ್ಲಾಮ್ನಲ್ಲಿ ಸೇನೆ ಮುಖಾಮುಖಿಯಾದವು, ಯುದ್ಧ ಆಯ್ತಾ? ಆಗಲಿಲ್ಲ. ಹಂಗಂತ ನಾವು ಮುಖಾಮುಖಿ ಆದ ತಕ್ಷಣ ಮನಮೋಹನ್ ಸಿಂಗ್ ಅವರು ಫ್ರೀ ಬಿಟ್ಟಿಲ್ಲ, ಇವರು ಫ್ರೀ ಬಿಟ್ಟಿದ್ದಾರೆ ಅಂತಂದ್ರೆ ಯುದ್ಧನೇ ಎಲ್ಲದಕ್ಕೂ ಉತ್ತರ ಅಲ್ಲ. ಇರಲಿ, ನಾವು ರಾಜಕೀಯ ಮಾತಾಡೋದು ಬೇಡ ಇಂತಹ ಸಂದರ್ಭದಲ್ಲಿ. ಬಟ್ ಒಂದಂತೂ ಸತ್ಯ, ಮೋದಿ ಅವರು ಪ್ರತಿಪಕ್ಷ ಸ್ಥಾನದಲ್ಲಿದ್ದಾಗ, ಒಂದು ಮುಖ್ಯಮಂತ್ರಿ ಆಗಿದ್ದಾಗ ತೋರಿಸಿದಂಥ ಗಡಸು ತಾಕತ್ತು, ಮುಂಬೈ ಬ್ಲಾಸ್ಟ್ ಆಗ್ತಿದ್ದಂತೆ ಗುಜರಾತಿಂದ ಬಂದು ಮನಮೋಹನ್ ಸಿಂಗ್ ಅವ್ರನ್ನ ಹಿಂಗಾಮಗ್ಗ ಜಾಡಿಸಿ ಎಲ್ಲ ಕಡೆ ಓಡಾಡಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಇವರು ಸರಿಯಾದ ಸಮಯಕ್ಕೆ ಒಂದು ಪ್ರಶ್ನೆ ಕೇಳೋಕ್ಕೂ ತಾಕತ್ತಿಲ್ಲ ಇವ್ರಿಗೆ. ಏನು ಅನ್ಕೊಂಡ್ಬಿಡ್ತಾರೋ ಜನ, ಏನಂದ್ಬಿಡ್ತಾರೋ ಜನ, ಏನಂತ ಇದನ್ನು ಪೊಲಿಟಿಕಲ್ ಆಗಿ ಇದನ್ನು ಮೈಲೇಜ್ ತಗೊಳ್ತಾರೋ ಅಂತ ಇವರು ಸರಿಯಾದ ಪ್ರಶ್ನೆನೂ ಕೇಳದೆ, ಮೋದಿ ಅವ್ರನ್ನೂ ಕೇಳಲ್ಲ, ಗೃಹ ಮಂತ್ರಿಗಳನ್ನೂ ಕೇಳಲ್ಲ, ಯಾವಾಗಲೋ ಒಂದ್ಸರಿ ಕೇಳ್ತಾರೆ. ಇವ್ರ ತಾಕತ್ತಿಲ್ಲ ಬಿಡಿ ಸರ್ ಇವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು ರಾಜಕೀಯ ಮಾಡ್ಬಿಡ್ತಾರೆ, ಇದು ಸೇನೆ ವಿರುದ್ಧ, ಇದು ದೇಶದ ವಿರುದ್ಧ. ಇಡೀ ಒಬ್ಬ ವ್ಯಕ್ತಿನೇ ದೇಶ ಆದಾಗ ವ್ಯಕ್ತಿ ವಿರುದ್ಧ ಟೀಕೆ ಮಾಡಿದ್ರೆ ದೇಶದ ವಿರುದ್ಧ ಟೀಕೆ ಮಾಡ್ದಂಗೆ ಅಂತ ಅವ್ರಿಗೆ ಗೊತ್ತು, ಅದಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಇರ್ಲಿ ಬಿಡಿ ಶಶಾಂಕ್ ಅವರೇ. ಮುಂಬೈ ಅಟ್ಯಾಕ್ ಆದಾಗ 300 ಜನದ ಅಟ್ಯಾಕ್ ಆದಾಗ ದೇಶದ ಪರವಾಗಿ ಏನ್ ನಿರ್ಧಾರ ತಗೊಂಡ್ರು ಮೇಡಮ್? ವಾಟ್ ವಾಸ್ ದ ಒನ್ ಡಿಸಿಷನ್ ಕಾಂಗ್ರೆಸ್ ಹಸ್ ಟೇಕನ್ ಡ್ಯೂರಿಂಗ್ ದಟ್ ಟೈಮ್? ಒಂದು ನಿರ್ಧಾರ ದೇಶದ ಪರವಾಗಿ ಇರುವಂತದ್ದನ್ನ. ಆರ್ಮಿಗೂ ಸ್ವಾತಂತ್ರ್ಯ ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ, ನೀವು ಹೋಗಿ ಅಮೆರಿಕನ ಬೇಡ್ತಾ ಇರ್ತೀರಾ ಪಾಕಿಸ್ತಾನ ನಿಲ್ಸಕ್ಕೆ ಹೇಳಿ, ಇದ್ ಮಾಡಕ್ಕೆ ಹೇಳಿ ಅಂತ ಅಂದ್ಬಿಟ್ಟು. ಬೇಡವಂತ ದೇಶ ಅಲ್ಲ ಮೇಡಮ್ ಇವತ್ತು ನಾವು, ಇವತ್ತು ಬೇಡವಂತ ದೇಶ ಸ್ಥಿತಿಲಿ ಇಲ್ಲ ನಾವು. ಅದಲ್ಲಿ ನಾವು 1 ಬುಲೆಟ್ ಹೊಡೆದ್ರೆ 1000 ಬುಲೆಟ್ ಹೊಡೆಯುವಂತ ರೆಸ್ಪಾನ್ಸ್, ಅದು ಗಡಿ ಕಾಯುವಂತ ಯೋಧರು ಇವತ್ತು ಹೇಳ್ತಾರೆ. ನಾವಲ್ಲ ಹೇಳೋದು, ಗಡಿ ಕಾಯೋ ಯೋಧರು ಇರ್ತಾರೆ, ಅವ್ರ ಆತ್ಮವಿಶ್ವಾಸಕ್ಕೆ ನಾವು ಬಲ ತುಂಬಬೇಕು. ಅದು ಬಲ ತುಂಬೋಣ. ಯಾವತ್ತೂ ಕೂಡ ಸೇನೆಯ ಆತ್ಮವಿಶ್ವಾಸಕ್ಕೆ ನಾವು ಬಲ ತುಂಬಿದ್ದೇವೆ, ಎಲ್ಲರೂ ತುಂಬಿದ್ದಾರೆ. ಆಯಾ ಸಂದರ್ಭದಲ್ಲಿ ಆಯಾ ಕೇಂದ್ರ ಸರ್ಕಾರಗಳು ಮಾಡಿವೆ, ಇಲ್ಲ ಅಂತ ಹೇಳಿಲ್ಲ. ಈಗ ಸರ್, ಆ ಟೆರರಿಸ್ಟ್ಗಳು ಸಿಕ್ಕ್ರ ಅವರು ಗುಂಡೊಡೆದವರು? ಸಾಕಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ ಅವರು. ಅಲ್ಲ, ಬಂದು ಗುಂಡೊಡೆದ್ರಲ್ಲ ಅವರು. ಹೌದು ಅವ್ರನ್ನ ಸಾಕಷ್ಟು ಜನನ ಎಲಿಮಿನೇಟ್ ಮಾಡಿದೆ ಇಂಡಿಯನ್ ಆರ್ಮಿ. ಅಂಡ್ ಮೋರ್ ಓವರ್ ಅಲ್ಲಿ OGWs ಅಂತ ಇರ್ತಾರೆ, ಓವರ್ ಗ್ರೌಂಡ್ ವರ್ಕರ್ಸ್ ಅಂತ. ಇವರೆಲ್ಲ ಅವ್ರಿಗೆ ಯಾವುದೇ ಒಂದು ಟೆರರಿಸ್ಟ್ ಬರ್ಬೇಕಂದ್ರೆ ಅವ್ರಿಗೆ ಆಶ್ರಯ ಇಂಪಾರ್ಟೆಂಟ್ ಆಗುತ್ತೆ. ಆ ಆಶ್ರಯ ಕೊಡೋರ್ನ ಪ್ಲಸ್ ಈ OGWsನ ಪ್ಲಸ್ ಅವ್ರ ಮನೆ ಏನಿತ್ತು ಇದನ್ನೆಲ್ಲ ರಾಕೆಟ್ ಲಾಂಚರ್ ಇಂದ ಹೊಡೆದಿರೋದು ಈಗ ತಾವೆಲ್ಲ ನೋಡ್ತಿದ್ದೀರಿ. ಸೊ ಸಂದೇಶ ನೇರವಾಗಿದೆ. ಈಗ ನಾವು ಸುಮ್ಮನೆ ಫೇಲಿಯರ್ ಅಲ್ವಾ ಸರ್ ಇದು? ಯಾವುದು ಮೇಡಮ್? ಇದು ನೀವು ಹೇಳಿದ್ರಲ್ಲ, ಆನ್ ಗ್ರೌಂಡ್ ಇಂಟೆಲಿಜೆನ್ಸ್ ವರ್ಕರ್ಸ್ ಅಂದ್ರೆ ಟೆರರಿಸ್ಟ್ಗೆ ಆನ್ ಗ್ರೌಂಡ್ ವರ್ಕರ್ಸ್. ಹೌದು, ಅದು ನಮಗೂ ಇರ್ತಾರೆ, ಅವ್ರಿಗಷ್ಟೇ ಅಲ್ಲ ನಮಗೂ ಇರ್ತಾರೆ. ನಮ್ಮದು ಕೂಡ ಅಲ್ಲಿ ಯಾಕೋ ಒಂದು ಸ್ವಲ್ಪ ಚ್ಯುತಿ ಆಗಿದೆ. ಇರಲಿ, ಅದೆಲ್ಲ ಅಲ್ಲ. ಈಗ ಸರ್, ಈಗಿರೋದು ಒಂಥರ ಭಯ. ಜನರಲ್ ಎಲ್ಲ ಫೋನ್ ಮಾಡಿಬಿಟ್ಟು ಯುದ್ಧ ಆಗುತ್ತಾ, ನಾಳೆ ಏನೋ ಮಾಡ್ತಾ ಇದ್ದಾರಂತೆ, ನಾಳೆ ಏನೋ ಮಾಡ್ತಾ ಇದ್ದಾರಂತೆ, ನಾವೆಲ್ಲ ಏನಾದರೂ ಬಿಲ್ಡಿಂಗಲ್ಲಿ ಏನಾದರೂ ಯಾವುದೋ ಒಂದು ಕೋಣೆನ ರೆಡಿ ಮಾಡ್ಕೊಂಬಿಡ್ಬೇಕಾ, ನಾವೆಲ್ಲ ಮೆಡಿಸನ್ ಎಲ್ಲ ಖರೀದಿ ಮಾಡಿಬಿಡ್ಬೇಕಾ, ನಾವು ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಿಬಿಡ್ಬೇಕಾ, ಆಮೇಲೆ ಭಾರಿ ಕಾಸ್ಟ್ಲಿ ಆಗಿಬಿಡುತ್ತಂತೆ, ಆಮೇಲೆ ಭಾರಿ ಏನು ಸಿಗೋದೇ ಇಲ್ವಂತೆ. ಈ ಥರದ ಊಹಾಪೋಹಗಳು, ಈ ಥರದ ಒಂದು ಸುಳ್ಳು ಮಾಹಿತಿಗಳು ಈಗ ಭಾಳ ಸ್ಪ್ರೆಡ್ ಆಗ್ತಾ ಇದ್ದಾವೆ ಸರ್. ಅಂದರೆ
ವಾರ್ ಆಗುವಂಥ ಸಂದರ್ಭದಲ್ಲಿ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಯುದ್ಧ ಆಗ್ಬಿಟ್ರೆ ನಾವು ಏನು ಮಾಡಬೇಕು, ನಾವು ಹೆಂಗೆ ಸೇಫ್ ಗಾರ್ಡ್ ಮಾಡ್ಕೊಬೇಕು. ನೋಡಿ, ನಾನು ಮೊದಲೇ ಹೇಳ್ದಂಗೆ ನಮ್ದು ವಾರ್ ನೇಷನ್ ಅಲ್ಲ, ಎಲ್ಲ ರೆಡಿ ಆಗಿಲ್ಲ. ಬಟ್ ನಮ್ಮ ವಾರ್ ರೂಮ್ ಏನಿದೆ, ವಾರ್ ಸ್ಟೋರೇಜ್ ಅಂತ ಏನಿದೆ, ಅದನ್ನೆಲ್ಲ ಸ್ಟೋರ್ ಮಾಡಿ ಶತ್ರು ದೇಶಕ್ಕೆ ಏನು ಯಾವುದರಲ್ಲಿ ಪಾಠ ಕಲಿಸ್ಬೋದು, ವಿ ಆರ್ ಆಲ್ ರೆಡಿ ವಿತ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್. ನಮ್ಮ ಸಾರ್ವಜನಿಕರು ಕೂಡ ರೆಡಿ ಆಗಿದ್ದಾರೆ. ನಾಟ್ ಓನ್ಲಿ ಆರ್ಮಿ, ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ರೆಡಿ ಆಗಿದ್ದಾನೆ ಅನ್ನುವಂತಹ ಮೆಸೇಜ್ ಆ ಪಾಕಿಸ್ತಾನಕ್ಕೆ ಹೋಗಬೇಕು. ಅಲ್ಲ, ಈಗ ಇರಲೇಬೇಕು. ನಮ್ಮ ದೇಶದ ಪರಿಸ್ಥಿತಿ ಈಗ ಇರ್ಬೇಕಾದ್ರೆ ಎಮರ್ಜೆನ್ಸಿ ಸಿಚುಯೇಷನ್ ತರ ಈಗ ಹೈ ಅಲರ್ಟ್ ಇದೆ. ಶತ್ರು ದೇಶ ವಾರ್ ಟ್ಯಾಂಕ್ ತಗೊಂಡ್ಬಂದು ಬಾರ್ಡರ್ ಅಲ್ಲಿ ನಿಲ್ಲಿಸಿದಾಗ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ನಾವು ಅವ್ನು ಏನು ಕೊಡ್ತಾನೆ ಅದು ಪ್ರತ್ಯುತ್ತರ ಕೊಡ್ಲೇಬೇಕಾಗತ್ತೆ. ದೇಶದ ಜನ ಸೇಫ್ಟಿ ಆಗಿರ್ಲಿ, ದೇಶದ ಜನಕ್ಕೊಂದು ಮೆಸೇಜ್ ಹೋಗ್ಲಿ ಅಂತ ಮಾಕ್ ಡ್ರಿಲ್ ಮಾಡ್ತಿರೋದು. ಇದ್ರ ಬಗ್ಗೆ ಅಪಹಾಸ ಮಾಡ್ಕೊಳೋ ಸಂದರ್ಭ ಸಮಯ ಇದಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಇಂಡಿವಿಜುವಲ್ಗೂ ಅವ್ರವ್ರ ರೆಸ್ಪಾನ್ಸಿಬಿಲಿಟಿನ ಅರ್ಥಕೊಬೇಕು. ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ಈ ಸಂದರ್ಭದಲ್ಲಿ ದೇಶ ಮುನ್ನುಗ್ತಾ ಇದೆ. ಅವ್ರು ಈಗ ನಟರಾಜ್ ಗೌಡರು ಹೇಳ್ದಂಗೆ ನಮ್ಮ ಎಕಾನಮಿ ಬೆಳೀತಾ ಇದೆ. ಸಾಕಷ್ಟು ದೇಶ ನಾವು ಸೂಪರ್ ಪವರ್ ಆಗೋದನ್ನ ಇಷ್ಟಪಡಲ್ಲ. ಸೊ ಪ್ರಾಕ್ಸಿ ಆಗಿ ನಮ್ಮನ್ನ ಮುಂದೆ ತಳ್ಳುತ್ತೆ. ಹೌದು, ನಮ್ಮನ್ನ ಮುಂದೆ ತಳ್ಳುತ್ತೆ, ಕೈ ಎತ್ತಿರುವಂತ ಉದಾಹರಣೆಗಳಿದೆ. ಆ ಪರಿಸ್ಥಿತಿಯಲ್ಲಿ ಭಾರತ ದೇಶ ಇವತ್ತಿಲ್ಲ. ಯಾಕಂದ್ರೆ ಭಾರತ ದೇಶ ಸೂಪರ್ ಪವರ್ ನೇಷನ್ ಟುವರ್ಡ್ಸ್ ಸೂಪರ್ ಪವರ್ ನೇಷನ್ ಹೋಗ್ತಿದೆ. ಮತ್ತೆ ಯಾವುದೋ ಒಂದು ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತಿರಲ್ಲ, ಅಮೆರಿಕ ಹೇಳಿದ್ದೇ ಪ್ರತಿಯೊಬ್ಬರು ಕೇಳಬೇಕು ಅನ್ನೋ ಸಂದರ್ಭ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಏನು ಹೇಳುತ್ತೆ ಅವರು ಕೇಳುವಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿದೆ. ಈ ಥರ ಇರಬೇಕಾದ್ರೆ ನಮ್ಮ ನೇಷನ್ನು, ನಮ್ಮ ಒಬ್ಬ ಸೂಪರ್ ಲೀಡ್ರು ಏನು ಡಿಸಿಷನ್ ತೊಗೊತಾರೆ, ಇಡೀ ನೇಷನ್ ಅವರೊಟ್ಟಿಗೆ ಇರಬೇಕಾದಂಥ ಪರಿಸ್ಥಿತಿ ಇದೆ. ಇರಲೇಬೇಕು, ಸಪೋರ್ಟ್ ಮಾಡಲೇಬೇಕು. ಪ್ರತಿಯೊಬ್ಬ ಸೈನಿಕನಿಗೂ ಆತ್ಮಸ್ಥೈರ್ಯ ತುಂಬಬೇಕು ಮೇಡಮ್. ಯಾಕಂದರೆ ಸಾಕಷ್ಟು ನಮ್ಮಂಥ ಸೈನಿಕರ ಕುಟುಂಬ ಆಗಲಿ, ಹುತಾತ್ಮರ ಕೊಟ್ಟಿರೋವಂಥ ಕುಟುಂಬ ಆಗಲಿ ನೋಡ್ತಾ ಇರ್ತೀವಿ, ಯಾರು ಏನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅಂತ. ದೇಶಕ್ಕಾಗಿ ಬಲಿದಾನ ನಾವು ಕೊಟ್ಟಾಗ ಬರೀ ನಮ್ಮ ಕುಟುಂಬಕ್ಕೆ ಮಾತ್ರ ಕೊಡಲ್ಲ, ಇಡೀ ದೇಶಕ್ಕೆ ಬಲಿದಾನ ಕೊಡೋದು. ಹಾಗಾಗಿ ಇಡೀ ದೇಶ ಒಗ್ಗಟ್ಟಾಗಿ ನಿಲ್ಲಬೇಕು. ಈ ಸಿಚುವೇಶನ್ ಏನಿದೆ ಇದನ್ನು ಓವರ್ಕಮ್ ಮಾಡಬೇಕು. ನಾವು ಎಲ್ಲರೂ ನಿಂತು ಮಿಲಿಟ್ರಿ ಏನಿದೆ, ಆರ್ಮಿ ಪರವಾಗಿ ನಿಲ್ಲಬೇಕು. ಎಲ್ಲದನ್ನು ಕ್ವೆಶ್ಚನ್ ಮಾಡುವಂಥ ಸಮಯ ಅಲ್ಲ. ಕ್ವೆಶ್ಚನ್ ಯಾರು ಬೇಕೋ ಅವ್ರು ಮಾಡಿಕೊಳ್ಳಿ. ರಾಜಕೀಯ ಇದಕ್ಕೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಕ್ವೆಶ್ಚನ್ ಅವ್ರವ್ರು ಮಾಡಿಕೊಳ್ಳಿ. ಆದರೆ ಅದು ಸಮಯ ಅಲ್ಲ. ಬೇರೆ ದೇಶಗಳು ನಮ್ಮನ್ನು ಅಬ್ಸರ್ವ್ ಮಾಡ್ತಿದೆ, ಆ ದೇಶದಲ್ಲೇ ಒಡಕಿದೆ ಅನ್ನೋದನ್ನು ನಾವು ತೋರಿಸಬಾರ್ದು. ನಾವೇನಿದ್ರು ಒಗ್ಗಟ್ಟನ್ನ ಬಲ ಪ್ರದರ್ಶನ ಮಾಡಬೇಕು. ಯಾಕಂದರೆ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಎವ್ರಿಥಿಂಗ್. ಇದು ಒಂದು ಬಿಟ್ಟರೆ ನಮಗೆ ನಾವು ಎಲ್ಲದರಲ್ಲೂ ಬಲಿಷ್ಠವಾಗಿದ್ದೀವಿ. ಪ್ರಶ್ನೆ ಮಾಡೋದು ಬಾಲಿಶ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ. ಆಲ್ ರೈಟ್, ಓಕೆ, ಸರಿ. ಈಗ ರಾಧವ್ರೆ, 1947 ಬ್ರಿಗೇಡಿಯರ್ ಉಸ್ಮಾನಿಂದ ಹಿಡಿದು 2025 ಮೇ 4 ಸಿಪಾಯಿ ಅಮಿತ್ ಕುಮಾರ್ ಅವ್ರಿಗೂ ಲಕ್ಷಾಂತರ ಸೈನಿಕರು ಪಾಕಿಸ್ತಾನಕ್ಕೆ ಯುದ್ಧ ಮಾಡಿ ಸಾವನ್ನಪ್ಪಿದ್ದಾರೆ. ಲಕ್ಷಾಂತರ ಸೈನಿಕರು. ಅವ್ರಿಗೆ ತೋರ್ಬೇಕಾದ ಗೌರವ ಏನು ಗೊತ್ತಾ, ಇಡೀ ದೇಶ ಒಂದಾಗಿದೆ ಅಂತ. ಕೇಂದ್ರ ಸರ್ಕಾರ ಕೂಡ ತನ್ನ ಯಾವುದೇ ವಿದೇಶಾಂಗ ನೀತಿಯಲ್ಲಿ ಲೋಪ ಮಾಡ್ದಂಗೆ, ಆಹ್ವಾನ ಇಲ್ಲದಲ್ಲೇ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಬರೋದು ವಿದೇಶಾಂಗ ನೀತಿ ಅಲ್ಲ. ಅದು ಮಾಡಿದ್ರಿಂದ ನಮ್ಮ ಲಕ್ಷಾಂತರ ಸೈನಿಕರ ತ್ಯಾಗ, ಬಲಿದಾನ, ಪ್ರಾಣ ತ್ಯಾಗ ಮಾಡಿದಾಗ ಅವ್ರಿಗೆ ಅವಮಾನ ಮಾಡ್ದಂಗೆ ಈ ಸರ್ಕಾರ ಮತ್ತೆ ಮರುಕಳಿಸಬಾರ್ದು. ಅದನ್ನ ಮರುಕಳಿಸಬಾರ್ದು. ಮೊದಲ ಈಗ ಯುದ್ಧದ ವ್ಯಾಖ್ಯಾನ ಬದಲಾಗಿದೆ. ಬಂದೂಕ್ ಹಿಡ್ಕೊಂಡು ಫುಟ್ವಾರ್ ಇದು ಗ್ರೌಂಡ್ ಅಲ್ಲಿ ಹೋಗಿ ಯುದ್ಧ ಮಾಡೋದಲ್ಲ, ಬದಲಾಗಿ ವಿದೇಶಾಂಗ ನೀತಿಯಿಂದ ನಾವು ಯುದ್ಧ ಮಾಡಬೇಕು ಅಂತ ತಾವು ಹೇಳಿದ್ರಿ. ಅದು ಕೂಡ ಒಂದು ವಿದೇಶಾಂಗ ನೀತಿಯ ಭಾಗವೇ. ಯಾಕೆ ಅಂದ್ರೆ ನಾವು ಶಾಂತಿಯ ಪ್ರತಿಪಾದಕರೇ ಹೊರತು ನಾವು ಯುದ್ಧದ ಪ್ರತಿಪಾದಕರಾಗಲ್ಲ. ಈ ಸೈನಿಕರಿಗೆ ತ್ಯಾಗ ಬಲಿದಾನ ಮಾಡಿದವರಿಗೆ ಮಾಡೋ ಅವಮಾನ ಆಗುತ್ತೆ. ಅದೆಲ್ಲ ನೀತಿ ಅಂದ್ರೆ, ವಿದೇಶಾಂಗ ನೀತಿ ಅಂದ್ರೆ ಅವ್ರನ್ನ ಕಟ್ಟಾಕೋದು, ಅವ್ರನ್ನ ಬಿಚ್ಚಿ ಬಿಡೋದಲ್ಲ ಚೈನಿಂದ. ತಾವೆಲ್ಲರೂ ಏನೋ ವಾಯುಸೇನೆಗೆ ಏರ್ ಅಲರ್ಟ್ ಘೋಷಣೆ ಅಂತೆ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ನಾಳೆ ಮಾಕ್ ಡ್ರಿಲ್ಗೆ ಇಡೀ ಭಾರತ ರೆಡಿಯಾಗಿದೆ. ಇನ್ನೂ ಅದರ ಬಗ್ಗೆ ಸಾಕಷ್ಟು ಮಾಹಿತಿ, ತಿಳುವಳಿಕೆ, ಅರಿವು ಜನರಿಗೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಸೇರಿದಂತೆ ಆಯಾ ಸ್ಥಳೀಯ ಆಡಳಿತ ಮಾಡುತ್ತೆ. ಒಂದಂತೂ ಸತ್ಯ, ನಾವೆಲ್ಲರೂ ದೇಶವಾಗಿ ಒಂದಾಗಬೇಕಾಗಿದೆ. ಇದು ಈ ದಿನದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.